ಗೈಸ್ ಎಲ್ಲರಿಗೂ ನಮಸ್ಕಾರ. ASB ಅಕಾಡೆಮಿಗೆ ಸ್ವಾಗತ. ನೋಡ್ಬೋದು ಗೈಸ್, ಇವತ್ತು ಎಲ್ಲಿ ಅಪ್ಲಿಕೇಶನ್ ಹಾಕಿದರೆ ನೀವು ಸೆಲೆಕ್ಷನ್ ಆಗುವಂಥ ತುಂಬ ಪಾಸಿಬಿಲಿಟೀಸ್ ಇದೆ. ಮತ್ತು ಸೇಫ್ ಸ್ಕೋರ್ ಯಾವುದು, ಮತ್ತು ಡೇಂಜರ್ ಝೋನ್ ಯಾವುದು, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಎಲ್ಲಿ ಅಪ್ಲಿಕೇಶನ್ನ ಹಾಕಬಾರ್ದು, ಹಾರಿಜೆಂಟಲ್ ಮೀಸಲಾತಿ ಅಂದ್ರೇನು, ವರ್ಟಿಕಲ್ ಮೀಸಲಾತಿ ಅಂದ್ರೇನು, ನೀವು ಮೀಸಲಾತಿಯನ್ನು ಹೇಗೆ ತೆಗೆಸಬೇಕು, ನಿಮ್ಮ ಮೀಸಲಾತಿ ಯಾವುದು ನಿಮ್ಮದು ಕೈ ಹಿಡಿತದೆ ಅಂಥೇಳಿ ಅದನ್ನು ಕರೆಕ್ಟಾಗಿ ಮಾಹಿತಿಯನ್ನು ಕೊಡೋಣ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಹೋಗಿ. ಇದೇ ರೀತಿ ಹೆಲ್ಪ್ಫುಲ್ ಕಂಟೆಂಟ್ಗಳಿಗಾಗಿ ನೋಡಿ. ನಿಮಗೆಲ್ಲ ಆಲ್ರೆಡಿ ಗೊತ್ತಿವಾಗ ಪೊಲೀಸ್ ಕಾನ್ಸ್ಟೇಬಲ್ ಪ್ರಕ್ರಿಯೆ ಮತ್ತು ಪ್ರಮುಖ ನಿಯಮಗಳು ಅಂತಂದರೆ ಟೋಟಲಾಗಿ 3395 ಹುದ್ದೆಗಳೆಲ್ಲ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೇರ ಪುರುಷ 2766 ಹುದ್ದೆಗಳು, ನೇರ ಮಹಿಳಾ ಟೋಟಲಾಗಿ 775 ಹುದ್ದೆಗಳು. ಇದು ನಿಮಗೆ ಗುಡ್ ಆಪರ್ಚುನಿಟಿ, ಗ್ರೇಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಮಹಿಳೆಯರಿಗೆ 800 ಹುದ್ದೆಗಳಿದ್ದಾವೆ. ಆಮೇಲೆ ಸೇವಾನಿರತರಿಗೆ 257 ಹುದ್ದೆಗಳಿದ್ದಾವೆ. ಸೇವಾನಿರತ ಮಹಿಳಾ ಅಭ್ಯರ್ಥಿಗಳಿಗೆ 82 ಹುದ್ದೆಗಳು. ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ 35 ಹುದ್ದೆಗಳು ಇದ್ದಾವೆ. ವೇತನ ಶ್ರೇಣಿ ನೋಡ್ಕೋಬೋದು. ಬೇಸಿಗೆ 37,000ದಿಂದ ನಿಮಗೆ 76,000ವರೆಗೂ ಇರ್ತದೆ. ಓಕೆ, ಅರ್ಜಿ ಸಲ್ಲಿಸುವಂಥ ದಿನಾಂಕ ನಿಮಗೆಲ್ಲ ಗೊತ್ತು. 8ಕ್ಕಿತ್ತು, ಸರ್ವರ್ ಡೌನ್ ಆಗಿ ಅಪ್ಲಿಕೇಶನ್ 10ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಮತ್ತೆ ನೋಡು, ಸರ್ವರ್ ಡೌನ್ ಆಗಿದೆ. ಸರ್ವರ್ ಡೌನ್ ಆದ ತಕ್ಷಣ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತಿದ್ದಾವೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನಿಮಗೆ ಅಪ್ಲಿಕೇಶನ್ ಡೇಟನ್ನು ಎಕ್ಸ್ಟೆಂಡ್ ಮಾಡೋಕ್ಕೆ ಟೈಮ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಶುಲ್ಕ ಪಾವತಿ ಮಾಡೋಕ್ಕೆ ಕೊನೆಯದು 4/7/2026. ಲಿಖಿತ ಪರೀಕ್ಷೆ ದಿನಾಂಕನೂ ನಿಮಗೆ ಕೊಟ್ಬಿಟ್ಟಿದ್ದಾರೆ. 2/8/2026 ಬೆಳಗ್ಗೆ 10ರಿಂದ ರಾತ್ರಿ 12ರವರೆಗೆ. ಕ್ವಾಲಿಫಿಕೇಷನ್ ನಿಮಗೆ ಗೊತ್ತಾಯಿತು. ಸೊ ಗೊತ್ತಿರ್ತದೆ ನಿಮಗೆ. PUC PUC ಆದವರು ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ನಿಮಗೆ ಕಡ್ಡಾಯ ಕನ್ನಡವನ್ನು ಎಕ್ಸಾಮ್ ಬರೀಬೇಕಾ ಅಥವಾ ಇಲ್ವಾ ಅಂತಂದರೆ ನೋಡಿ, SSLCಯಲ್ಲಿ ಕನ್ನಡವನ್ನು SSLCಯಲ್ಲಿ ನೀವು ಕನ್ನಡ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಿದ್ದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬರೆಯಬೇಕು. ಇದರಲ್ಲಿ ಅರ್ಹತೆ ಪಡೆಯಲು 150 ಅಂಕಗಳಿಗೆ 50 ಅಂಕಗಳನ್ನ ಪಡ್ಕೋಬೇಕು. ಓಕೆ, ನೆಕ್ಸ್ಟ್ ವಯೋಮಿತಿ ಅಂತೂ ನಿಮಗೆಲ್ಲ ಗೊತ್ತು, ಆಲ್ರೆಡಿ ಇದೆಲ್ಲ ನೀವು ಹೇಳಿರ್ತಾರೆ. ಓಕೆ, ನಾನು ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಓಕೆ, ನಿಮಗೆಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಏನೇನಿದೆ ಎಲ್ಲ ನೋಡ್ಕೊಳ್ಳಿ. ಸಿಲೆಬಸ್ಸು. ಓಕೆ, ಆಮೇಲೆ ಎಷ್ಟು ನಿಮಿಷ, 1.5 ಗಂಟೆ ನೋಡ್ಕೋಬೋದು ನೀವೆಲ್ಲ. ಎಲ್ಲ ಆಲ್ರೆಡಿ ಹೇಳಿರ್ತಾರೆ ನಿಮಗೆ. ಓಕೆ, ಎಲ್ಲ ನೋಡ್ಕೊಳ್ರಿ. ಎಲ್ಲಿ ಅರ್ಜಿಯನ್ನು ಹಾಕಬೇಕು, ಇದು ಮೇನ್ ಮ್ಯಾಟ್ರ್. ಎಲ್ಲಿ ಅರ್ಜಿ ಹಾಕಬೇಕು, ಅಭ್ಯರ್ಥಿಗಳು ಕಡ್ಡಾಯವಾಗಿ ಯಾವುದಾದ್ರೂ ಒಂದು ಘಟಕಕ್ಕೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ನೀವು 2 ಅಪ್ಲಿಕೇಶನ್ ಹಾಕಿದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂಥ ಪಾಸಿಬಿಲಿಟೀಸ್ ಇದೆ. ಹಾಗಾಗಿ ಎಚ್ಚರ ವಹಿಸಿ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಯಶಸ್ಸಿನ 50% ನಿರ್ಧಾರ ಮಾಡ್ತದೆ. ನೀವು ಫಸ್ಟಿಗೆ ಅಪ್ಲಿಕೇಶನ್ ಹಾಕುವಾಗ 50% ನಿಮ್ಮ ನಿರ್ಧಾರ ಸೆಲೆಕ್ಷನ್ ರೇಟನ್ನು ಜಾಸ್ತಿ ಮಾಡ್ತದೆ ಅಥವಾ ನಿಮಗೆ ಕೈ ತಪ್ಪಬಹುದು. ಪುರುಷ ಅಭ್ಯರ್ಥಿಗಳಿಗೆ ನೋಡಿ, ಪುರುಷ ಅಭ್ಯರ್ಥಿಗಳಿಗೆ ಏನಂತಂದರೆ ಸೇಫ್ ಝೋನ್ ಅಂದರೆ ಬೆಂಗಳೂರು ಸಿಟಿ ಅಂತ ಹೇಳ್ಬೋದು. ಯಾಕಂದರೆ ಇದು ಯಾರಿಗೆ ಸೇಫ್ ಝೋನ್ ಅಂತಂದರೆ, ಸೇಫ್ ಝೋನ್ ನೋಡ್ಕೋಬೋದು. ಸೇಫ್ ಝೋನ್ನ ಹೇಳ್ತಾ ಇದ್ದೀನಿ. ಅತ್ಯುತ್ತಮ ಮತ್ತು ಬೃಹತ್ ಆಯ್ಕೆ. ಇಲ್ಲಿ ಬರೋಬ್ಬರಿ 673 ಹುದ್ದೆಗಳಿದ್ದಾವೆ. ಪರ್ಯಾಯವಾಗಿ ಪ್ಲ್ಯಾನ್ B ಶಿವಮೊಗ್ಗ ಇದೆ, ಉಡುಪಿ ಇದೆ, ಮಂಡ್ಯ ಇದೆ. ಇವುಗಳನ್ನ ನೀವು ಪರಿಗಣಿಸಬಹುದು. ಇನ್ನು ಬೆಂಗಳೂರು ನಗರವೇ ಮೊದಲ ಆಯ್ಕೆ. ಬೆಂಗಳೂರು ನಗರವೇ ಮೊದಲ ಆಯ್ಕೆ, 223 ಹುದ್ದೆಗಳು. ಸುರಕ್ಷಿತ ಬ್ಯಾಕಪ್ 12. ಇದು ಮಹಿಳಾ ಅಭ್ಯರ್ಥಿಗಳಿಗೆ. ಇನ್ನು ಉಡುಪಿ 11 ಇದ್ದಾವೆ. ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೋಬೋದು ಉಡುಪಿಯನ್ನು. ಆಮ್ಯಾಗ ವಿಶೇಷ ಏನಂತಂದರೆ ಬೆಂಗಳೂರಿನಲ್ಲಿ ಒಟ್ಟು 673 ಹುದ್ದೆಗಳಿದ್ದಾವೆ. ಗ್ರಾಮೀಣ ಕನ್ನಡ ಮಾಧ್ಯಮ ಮಾಜಿ ಸೈನಿಕ ಸಮತಲ ಮೀಸಲಾತಿ ಕೆಳಗಡೆ ಯಾವುದೇ ಕೋಟ ಇಲ್ಲದಂತಹ ಪ್ಯೂರ್ GM ಇತರ ವಿಭಾಗಕ್ಕೆ ಸಿಗುವುದು ಕೇವಲ 367 ಹುದ್ದೆಗಳು ಮಾತ್ರ. ನೀವೇನಾದರೂ ಇಷ್ಟು ಹುದ್ದೆಗಳಿದ್ದಾವೆ ಅಂತ ತಿಳ್ಕೊಂಡು ಅಪ್ಲಿಕೇಶನ್ನ ಹಾಕಕ್ಕೆ ಹೋದರೆ ಅದರಲ್ಲಿ ನಿಮಗೆ ಸಮತಲ ಮೀಸಲಾತಿಯನ್ನು ಒಳಗೊಂಡು, ಅಂದರೆ ಸಮತಲ ಮೀಸಲಾತಿ ಇವೆ PDP, ಆಮೇಲೆ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ, ಇವೆಲ್ಲ ಏನು ಒಳ ಮೀಸಲಾತಿಯಲ್ಲಿ ಮತ್ತು ಒಳ ಮೀಸಲಾತಿ ಬರ್ತಾವಲ್ಲ, ಅವು
ಸಮತಲ ಮೀಸಲಾತಿ ಹಾರಿಜಾಂಟಲ್. ಓಕೆ, ಇವುಗಳನ್ನ ನೀವು ಪರಿಗಣಿಸಬೇಕಾಗ್ತದೆ. ಟೋಟಲ್ ನಿಮಗೆ 600 ಹುದ್ದೆಗಳಲ್ಲಿ 367 ಹುದ್ದೆಗಳು ಜನರಲ್ ಮೆರಿಟ್ ಅವರಿಗೆ ಸಿಗ್ತವೆ, ಪ್ಯೂರ್ ಜನರಲ್ ಮೆರಿಟ್ ಅವರಿಗೆ ಸಿಗ್ತವೆ. ಅದು ನೀವು ಗಮನಿಸಬೇಕು. ಇದು ನಾನು ಹೇಳಿದ್ದೆ ಫೈನಲ್ ಅಲ್ಲ. ಮತ್ತು ನಿಮ್ಮದು ತಲೆ ಓಡಿಸಿ ನೀವು ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನಿಸುತ್ತೋ ಅಲ್ಲಿ ಅಪ್ಲಿಕೇಶನ್ ಆಗ್ಬೋದು. ಯಾಕಂದರೆ ಎಲ್ಲರೂ ಬೆಂಗಳೂರಿಗೆ ಹಾಕ್ತಾ ಹೋದರೆ ಇಲ್ಲಿ ಕಟ್ ಆಫ್ ಹೈ ನೀಡುವಂಥ ಪಾಸಿಬಿಲಿಟೀಸ್ ಇರ್ತದೆ. ಅದನ್ನು ನೀವು ತಲೆಯಲ್ಲಿ ಇಟ್ಬೋದು. ಇನ್ನು ಪ್ಯೂರ್ ಜಿ ಎಮ್ ಯಾವುದೇ ವಿಶೇಷ ಕೋಟ ಇಲ್ಲದವರಿಗೆ ನಿಮ್ಗೆ ಯಾವುದೇ ಕೋಟಾನೇ ಇಲ್ಲ, ಪ್ಯೂರ್ ಜಿ ಎಮ್ ಅಂತ ಕರಿತೀವಿ. ಬೆಂಗಳೂರು ನಗರದಲ್ಲಿ 24 ಪುರುಷರಿಗಿದ್ದಾವೆ, ಮಹಿಳೆಯರಿಗೆ 10 ಹುದ್ದೆಗಳಿದ್ದಾವೆ. ಇಲ್ಲಿ ನಿಮಗೆ ಕಠಿಣ ಪೈಪೋಟಿ, ಬೇಡವಾದವರಿಗೆ ಸುರಕ್ಷಿತ ತಾಣ, ಸೇಫ್ ಅಂತೇಳಿ ಕರಿಬೋದು. ಪ್ಯೂರ್ ಜಿ ಎಮ್ ಅದು ಎಲ್ಲಿ ಹಾಕ್ಬೋದು ಅಂತಂದರೆ ಬೆಂಗಳೂರು ಸಿಟಿಗೆ ಹಾಕ್ಬೋದು. ಆಮೇಲೆ ನೆಕ್ಸ್ಟ್ ಬಿಟ್ಟರೆ ಕೊಡಗು, ಹುಬ್ಬಳ್ಳಿ, ಧಾರವಾಡ, ಆಮೇಲೆ ಚಿತ್ರದುರ್ಗ, ಈ 3 ಘಟಕದಲ್ಲಿ ಪ್ಯೂರ್ ಜಿ ಎಮ್ ಅಭ್ಯರ್ಥಿಗಳಿಗೆ ತಲಾ 14, ಮಹಿಳೆಯರಿಗೆ 6 ಹುದ್ದೆಗಳ ಸಮಾನ ಹಂಚಿಕೆ ಇದೆ. ಮೈಸೂರು ನಗರ, ದಕ್ಷಿಣ ಕನ್ನಡ ಜಿಲ್ಲೆ. ಮೈಸೂರು ನಗರದಲ್ಲಿ ಪುರುಷರಿಗೆ 13, ಮಹಿಳೆಯರಿಗೆ 6. ದಕ್ಷಿಣ ಕನ್ನಡ ಗ್ರಾಮಾಂತರದಲ್ಲಿ ಪುರುಷರಿಗೆ 12, ಮಹಿಳೆಯರಿಗೆ 6. ನೋಡಿ, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅದನ್ನು ಥಿಂಕ್ ಮಾಡಿ. ಓಕೆ, ಒಂದು ನೋಟ್ ಅಂತಂದರೆ, ವಿಶೇಷ ನೋಟ್ ಅಂದರೆ, ಪ್ಯೂರ್ ಜಿ ಎಮ್ ಅಭ್ಯರ್ಥಿಗಳಿಗೆ ಹೈ ರಿಸ್ಕ್ ಜೂನ್ಗಳು ಇಲ್ಲಿ ಅರ್ಜಿಯನ್ನು ಹಾಕಲೇಬೇಡಿ. ಕೇವಲ ಬೆರಳೆಣಿಕೆಯಷ್ಟು ಹುದ್ದೆಗಳಿರ್ತವೆ. ಇಲ್ಲಿ ಜಿಲ್ಲೆಗಳಲ್ಲಿ ಕಟ್ ಆಫ್ ತುಂಬ ಹೆಚ್ಚಾಗಿರ್ತದೆ. ಆದ್ದರಿಂದ ಬಳ್ಳಾರಿ 3 ಇದ್ದಾವೆ, ಎಲ್ಲ ನೋಡ್ಕೋಬೋದು. ಬಳ್ಳಾರಿ, ರಾಯಚೂರು, ದಾವಣಗೆರೆ, ಆಮೇಲೆ ರೈಲ್ವೇಸ್ ಬೆಂಗಳೂರು, ಇವೆಲ್ಲ ಅವಾಯ್ಡ್ ಮಾಡಿ. ಓಕೆ, ಯಾಕಂದರೆ ಇಲ್ಲಿ ಜಾಸ್ತಿ ಕಟ್ ಆಫ್ ನಿಲ್ಲುವಂಥ ಪಾಸಿಬಿಲಿಟೀಸ್ ಇದೆ ನಿಮ್ಗೆ. ಯಾಕಂದರೆ ಪೋಸ್ಟೇ ಕಮ್ಮಿ ಇತ್ತಪ್ಪ ಅಂದರೆ ಇಲ್ಲಿ ಜಾಸ್ತಿ ನಿಲ್ತದೆ ಕಟ್ ಆಫ್. ಇನ್ನು ಕ್ಯಾಟಗರಿ ಪ್ರವರ್ಗ 2 ಅಂತ ಕರಿತೀವಿ. ಪ್ರವರ್ಗ 2A ಅಭ್ಯರ್ಥಿಗಳಿಗೆ ಅತಿ ಹೆಚ್ಚು ಜಾತಿಯನ್ನು ಹೊಂದಿರುವಂಥ ಮತ್ತು ಭಾರಿ ಪೈಪೋಟಿ ಇರುವಂಥ ಗುಂಪು ಯಾವುದಂದರೆ ಅದು 2A. ಇಲ್ಲಿ ಬೆಂಗಳೂರು ನಗರ ಬಿಟ್ಟರೆ ಉತ್ತಮ ಆಯ್ಕೆ ಇಲ್ಲ ನಿಮಗೆ. 202 ಹುದ್ದೆಗಳಿದ್ದಾವೆ. ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧವಿದ್ದರೆ ಮಾತ್ರ ಮಂಗಳೂರು ನಗರವನ್ನು ಆಯ್ಕೆ ಮಾಡಿ. ಕೇವಲ 12 ಹುದ್ದೆಗಳಿದ್ದಾವೆ. ಮಹಿಳೆಯರಿಗೆ ಬೆಂಗಳೂರು ನಗರದಲ್ಲಿ 68 ಹುದ್ದೆಗಳಿದ್ದಾವೆ. ಉಳಿದ ಜಿಲ್ಲೆಗಳಲ್ಲಿ ಸಿಂಗಲ್ ಡಿಜಿಟ್ನಲ್ಲಿ ಇರುವುದರಿಂದ ಬೆಂಗಳೂರೇ ಬುದ್ಧಿವಂತಿಕೆ ನಿರ್ಧಾರ ಆಗ್ತದೆ. ಇನ್ನು ಪ್ರವರ್ಗ 1, 2B, 3A ಮತ್ತು 3B ಅಭ್ಯರ್ಥಿಗಳಿಗೆ ಪುರುಷರಿಗೆ ಬೆಂಗಳೂರು ನಗರದಲ್ಲಿ ತಲಾ 53ರಿಂದ 67 ಹುದ್ದೆಗಳು ಸಿಗ್ತವೆ. ಬೇರೆ ಜಿಲ್ಲೆಗಳಿಗೆ ಹೋಲಿಕೆ ಮಾಡಿದರೆ ಕೇವಲ 2-5 ಹುದ್ದೆಗಳಿಗಾಗಿ ತೀವ್ರ ಪೈಪೋಟಿ ಎದುರಿಸಬೇಕಾಗ್ತದೆ. ಮಹಿಳೆಯರಿಗೆ ಬೆಂಗಳೂರು ನಗರದಲ್ಲಿ ಇವೆಲ್ಲ ಕ್ಯಾಟಗರಿ 1ರಿಂದ ನಿಮಗೆಲ್ಲ ಇವೆಲ್ಲ ಹುದ್ದೆಗಳು ಕೇವಲ 21 ಹುದ್ದೆಗಳು ಸಿಗ್ತವೆ. ಬೇರೆ ಜಿಲ್ಲೆಗಳಲ್ಲಿ 0 ಅಥವಾ 1 ಹುದ್ದೆಗಳು ಮಾತ್ರ ನಿಮಗೆ ನೋಡೋಕ್ಕೆ ಸಿಗ್ತದೆ. ಬೆಂಗಳೂರನ್ನು ಬಿಡುವುದು ದೊಡ್ಡ ತಪ್ಪಾಗ್ತದೆ. ಓಕೆ, ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC/ST ಅಂತ ಕರಿತೀವಲ್ಲ, ಬೆಂಗಳೂರು ನಗರ ನಿಮ್ಮ ಪಾಲಿನ ಜಾಕ್ಪಾಟ್ ಆಗಿದೆ. ಯಾಕಂದರೆ ನಿಮ್ಮಲ್ಲಿ ಕಟ್ ಆಫ್ ನೋಡ್ಕೋಬೋದು. 47ರಿಂದ ನಿಮಗೆ ಕಟ್ ಆಫ್ ನೋಡೋಕ್ಕೆ ಸಿಗ್ತದೆ ನಿಮಗೆ. ಓಕೆ, ಎಲ್ಲ ಎಷ್ಟೆಷ್ಟಿದ್ದಾವೆ ನಿಮ್ಮ ಪೋಸ್ಟಿಗೆ ನೋಡ್ಕೋಬೋದು ನೀವು. 71, 70, 47 + 13 ST 40 ಹುದ್ದೆಗಳು. 0 ವ್ಯಾಕೆನ್ಸೀಸ್ ಇರುವಂಥ ಜಿಲ್ಲೆಗಳು ಅಪಾಯ. ಓಕೆ, ಎಲ್ಲಿ 0 ಇರ್ತಾವೆ ನೋಡಿ ಅವನ್ನು ಅವಾಯ್ಡ್ ಮಾಡಿ. 0, 1 ನಿಮ್ಮ ಕ್ಯಾಟಗರಿ ಹುದ್ದೆಗಳಿರ್ತಾವೆ ನೋಡಿ, ಅವುಗಳು ನಿಮಗೆ ಅಪಾಯ ಇರ್ತವೆ. ಅವೆಲ್ಲೆಲ್ಲಿ ಇರ್ತಾವೆ ಅಂತೇಳಿ ನೋಡಿಕೊಂಡು ನೀವು ಅಪ್ಲಿಕೇಶನ್ನ ಹಾಕಿ. ಈ PDF ಅನ್ನು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಕೊಟ್ಟಿರ್ತೀನಿ. ಯಾರಿಗೆ ಬೇಕೋ ಕೆಳಗಡೆ ಜಾಯ್ನ್ ಆಗಬಹುದು. ಇನ್ನು ನೆಕ್ಸ್ಟ್ ಮೇನ್ ಏನಂತಂದರೆ ಮೀಸಲಾತಿ, ಲಂಬ, ವರ್ಟಿಕಲ್ ಮತ್ತು ಸಮತಲ ಹಾರಿಜಾಂಟಲ್ ಅಂತ ಕರಿತೀವಿ. ನೋಡಿ, ಲಂಬ ಮೀಸಲಾತಿ, ವರ್ಟಿಕಲ್ ರಿಸರ್ವೇಷನ್ ಅಂತಂದರೆ ಮುಖ್ಯ. ಇವೆಲ್ಲ GM, SC/ST ಕ್ಯಾಟಗರಿ 1, 2A, 2B, 3A, 3B ಎಲ್ಲ ಕರಿತೀವಿ. ಸಮತಲ ಮೀಸಲಾತಿ ಅಂದರೆ ಹಾರಿಜಾಂಟಲ್ ರಿಸರ್ವೇಷನ್. ಇದು ಮುಖ್ಯ ಕ್ಯಾಟಗರಿ ಒಳಗಡೆ ನೀಡಲಾಗುವಂಥ ಒಂದು ಒಳ ಮೀಸಲಾತಿ ಅಂತ ಕರಿತೀವಿ. ಮಹಿಳಾ, ಗ್ರಾಮೀಣ, ಯೋಜನಾ ನಿರಾಶ್ರಿತ, PDP, ತೃತೀಯ ಲಿಂಗಿ, ಕನ್ನಡ ಮಾಧ್ಯಮ, ಮಾಜಿ ಸೈನಿಕ ಮತ್ತು ಸೇವಾನಿರತ ಕೋಟಾಗಳಿಗಾಗಿ ಸಮತಲ ಮೀಸಲಾತಿಯಲ್ಲಿ ಮ್ಯಾಜಿಕ್ ಏನಂತಂದರೆ, ನಿಮ್ಮ ಬಳಿ ಗ್ರಾಮೀಣ ಅಥವಾ ಕನ್ನಡ ಮಾಧ್ಯಮಗಳಿದ್ದರೆ ನೀವು ಇಡೀ ಕ್ಯಾಟಗರಿ ಜನರೊಂದಿಗೆ ಸ್ಪರ್ಧೆ ಮಾಡುವ ಬದಲು ಕೇವಲ ಆಯಾ ಪ್ರಮಾಣ ಪತ್ರ ಹೊಂದಿರುವಂತಹ ಜನರ ಜೊತೆ ನೀವು ಸ್ಪರ್ಧೆ ಮಾಡುವುದರಿಂದ ಇದು ಕಾಂಪಿಟೇಷನ್ ಕಡಿಮೆ ಇರ್ತದೆ, ಅರ್ಧಕ್ಕೆ ಕಡಿಮೆ ಆಗ್ತದೆ. ಓಕೆ, ಅದು ನಿಮಗೆ ನೆನಪಿರಲಿ.
ಒಳ ಮೀಸಲಾತಿ ರದ್ದತಿ ನಿಯಮ ನೋಡಿ. ಸ್ಪೆಷಲ್ ರೂಲ್ಸ್: ಒಂದು ಘಟಕದಲ್ಲಿ SC ವರ್ಗಕ್ಕೆ ಮೂರಕ್ಕಿಂತ ಕಡಿಮೆ ಹುದ್ದೆಗಳಿದ್ದರೆ, ಒಂದು ಅಥವಾ ಎರಡು ಹುದ್ದೆಗಳಿದ್ದರೆ ಅಲ್ಲಿ SC ABC ಒಳ ವಿಂಗಡಣೆ ಇರುವುದಿಲ್ಲ. ಆ ಹುದ್ದೆಗಳಿಗೆ ಎಲ್ಲ 101 ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಕೂಡ ಸ್ಪರ್ಧೆ ಮಾಡಬಹುದು. ಇದು ನಿಮಗೆ ವಿಶೇಷ. SC 20%, ರೂರಲ್ SC ಪ್ರವರ್ಗ C ಮೀಸಲಾದಂಥ ಹುದ್ದೆಗಳು 20% 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಕಡ್ಡಾಯವಾಗಿ ನೀಡಬೇಕು. ಅಭ್ಯರ್ಥಿಗಳು ಸಿಗದಿದ್ದರೆ ಮಾತ್ರ ಇತರ SC ಅಭ್ಯರ್ಥಿಗಳಿಗೆ ನೀಡಲಾಗುತ್ತದೆ. ಖಾಲಿ ಉಳಿಯುವಂಥ ಸೀಟುಗಳ ವರ್ಗಾವಣೆ: ಮಾಜಿ ಸೈನಿಕರು ಅಥವಾ PDP ಅಭ್ಯರ್ಥಿಗಳು ಸಿಗದಿದ್ದರೆ ಆ ಹುದ್ದೆಗಳನ್ನು ಅದೇ ಪ್ರದೇಶದ ಸಾಮಾನ್ಯ ಅಭ್ಯರ್ಥಿಗಳಿಗೆ ವರ್ಗಾವಣೆ ಮಾಡ್ತಾರೆ. ನೀವೇನಾದರೂ ಅಪ್ಲಿಕೇಶನ್ನ ಹಾಕಿದ್ರಪ್ಪ ಅಂತಂದರೆ, ಒಂದು ಯಾವುದು ಬಳ್ಳಾರಿ ಹಾಕಿದ್ರಿ ಅಂತ ಅಂದ್ಕೊಳ್ಳಿ. ಅಲ್ಲಿ ನಿಮ್ಮ ಕ್ಯಾಟಗರಿಗೆ ಪೋಸ್ಟೇ ಇಲ್ಲ ಅಂತಂದರೆ ನಿಮ್ಮನ್ನ ಜನರಲ್ ಮೆರಿಟಾಗಿ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ನೀವು ಜಿ ಎಮ್ದವ್ರ ಜೊತೆ ಪೈಪೋಟಿ ಮಾಡಿ ಗೆಲ್ಲಬೇಕಾಗ್ತದೆ. ನೋಡಿ, GM ಅಲ್ಲಿ ಬರೋರು ಹೆವಿ ಓದಿರ್ತಾರೆ. GMನಲ್ಲಿ ಬರುವಂಥ ಕ್ಯಾಂಡಿಡೇಟ್ಸ್ಗಳು KS ಹಿಡ್ಕೊಂಡು UPSC ಓದ್ತಿರ್ತಾರೆ. ಅವರು ಮಿನಿಮಮ್ 80% 90% ಮಾರ್ಕ್ಸನ್ನು ತೆಗೆದಿರ್ತಾರೆ. ನೀವು GMನಲ್ಲಿ ಅವ್ರ ಜೊತೆ ಹೋರಾಡಬೇಕಾಗ್ತದೆ. ಇಲ್ಲಿ ಕಠಿಣ ಪೈಪೋಟಿ ಇದ್ದರೆ ನಿಮಗೆ ಜಾಬ್ ಸಿಗಲ್ಲ. ಹಾಗಾಗಿ ನಿಮ್ಮ ಕ್ಯಾಟಗರಿ ಎಲ್ಲಿದೆ ನೋಡಿಕೊಂಡು ಅಪ್ಲಿಕೇಶನ್ನ ಹಾಕಿ. ಓಕೆ, ನಿಮ್ಮ ಕ್ಯಾಟಗರಿ ಎಲ್ಲಿ ಬರ್ತಾವೆ ನೋಡಿಕೊಂಡು ಅಲ್ಲಿ ನೀವು ಅಪ್ಲಿಕೇಶನ್ ಹಾಕೋದು ಒಳ್ಳೆ ಜಾಣತನ ಅಂತ ಹೇಳ್ಬೋದು. ಓಕೆ, ಎಸ್. ನೆಕ್ಸ್ಟ್ ಏನಂತಂದರೆ ವಿಶೇಷ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಮಾರ್ಗದರ್ಶನ. ಟ್ರಾನ್ಸ್ಜೆಂಡರ್ಗೆ ಬೆಂಗಳೂರು ನಗರ ಇದೆ, ಇವರಿಗೆ ಗೋಲ್ಡನ್ ಟಿಕೆಟ್ ಅಂತ ಹೇಳ್ಬೋದು. ಇಲ್ಲಿ ಇವರಿಗೆ ಅತಿ ಹೆಚ್ಚು ಅಂದರೆ 25 ಹುದ್ದೆಗಳಿಗೆ ಮೀಸಲಾತಿ ಸಿಗ್ತದೆ. 25 ಹುದ್ದೆಗಳಿದ್ದಾವೆ. ಪರ್ಯಾಯವಾಗಿ ಮಂಗಳೂರು, ಮೈಸೂರು, ಹುಬ್ಬಳ್ಳಿ, ಧಾರವಾಡದಲ್ಲಿ ತಲಾ ಒಂದೊಂದು ಹುದ್ದೆಗಳಿದ್ದಾವೆ. ಇದು ಹೈ ರಿಸ್ಕ್ ಆಗಿರ್ತದೆ. ನಿಮಗೆ ಸೇಫ್ ಅಂತಂದರೆ ಬೆಂಗಳೂರು ನಗರನೇ ಸೇಫ್. ಇಲ್ಲ ಟ್ರಾನ್ಸ್ಜೆಂಡರ್ಗಳಿಗೆ ಹೇಳ್ತೇವೆ. ಇದು ಸೇವಾ ನಿರತ ಅಭ್ಯರ್ಥಿಗಳಿಗೆ ಇನ್ ಸರ್ವಿಸ್ ಅವರಿಗೆ 351 ಬೆಂಗಳೂರಿದ್ದಾವೆ. ಆಮೇಲೆ ಏನಂತಂದರೆ ಬೆಂಗಳೂರನ್ನೇ ಜಾಸ್ತಿ ಇದ್ದಾವೆ. ಇನ್ ಸರ್ವಿಸ್ ಅವರಿಗೆ ಬೆಂಗಳೂರು 51 ಹುದ್ದೆಗಳಿದ್ದಾವೆ. ನಿಮ್ಮ ಸ್ವಂತ ಜಿಲ್ಲೆಯ ವ್ಯಾಮೋಹ ಬಿಟ್ಟು ಬೆಂಗಳೂರಿಗೆ ಅರ್ಜಿ ಹಾಕಿದರೆ ನೀವು ಸೆಲೆಕ್ಟ್ ಆಗ್ತೀರಾ. ಸ್ವಂತ ಜಿಲ್ಲೆಯಲ್ಲಿ ಹಾಕಕ್ಕೆ ಹೋದರೆ ಹೈ ಕಟ್ ಆಫ್ ನಿಲ್ತದೆ. ಓಕೆ, ನೆಕ್ಸ್ಟ್ ಕಲ್ಯಾಣ ಕರ್ನಾಟಕ 371J ಕೋಟಾ ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆ. ಒಟ್ಟು 596 ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅಧಿಸೂಚನೆ ಮಾಡಿದ್ದಾರೆ. 371J ಪ್ರಮಾಣಪತ್ರ ನಿಮ್ಮ ಹತ್ರ ಇರಬೇಕು. ಸ್ಥಳೀಯ ಅಭ್ಯರ್ಥಿಗಳಿಗೆ ಮಾತ್ರ ಮೀಸಲು ಅಂಥೇಳಿ ನಿಮಗೆ ಅದು ಕನ್ಸಿಡರ್ ಆಗ್ತದೆ. ಇನ್ನು ನಾನ್ ಕಲ್ಯಾಣ ಕರ್ನಾಟಕ ಅಭ್ಯರ್ಥಿಗಳಿಗೆ ಇಲ್ಲಿ ಸ್ಪರ್ಧಿಸಲು ಅವಕಾಶ ಇಲ್ಲ. ಓಕೆ, ಬಾಗಿಲು ಸಂಪೂರ್ಣ ಕ್ಲೋಸ್ ಆಗಿದೆ. ಆದರೆ HK ಅಭ್ಯರ್ಥಿಗಳು ನಾನ್ HK ವಿಭಾಗದಲ್ಲಿ ಸ್ಪರ್ಧೆ ಮಾಡಬಹುದು. ಓಕೆ, ಅದು ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಅಪ್ಲಿಕೇಶನ್ಗೆ ಬೇಕಾಗುವಂಥ ಕಡ್ಡಾಯ ದಾಖಲೆಗಳನ್ನು ನೋಡ್ತಾ ಹೋಗಿ. ಅರ್ಜಿ ಹಾಕುವ ಮುನ್ನ ಸಿದ್ಧಪಡಿಸಿಕೊಳ್ಳಬೇಕಾದಂಥ ದಾಖಲೆಗಳು ಚೆಕ್ಲಿಸ್ಟ್: ಜಾತಿ ಪ್ರಮಾಣ ಪತ್ರ ನೋಡ್ಕೊಳ್ಳಿ, ಆದಾಯ ಪ್ರಮಾಣ ಪತ್ರ ಯಾವುದೂ ಮೀರಿರಬಾರ್ದು, 5 ವರ್ಷಕ್ಕಿಂತ ಜಾಸ್ತಿ ಆಗಿರಬಾರ್ದು. ಇವೆಲ್ಲ ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ, ಹೈದರಾಬಾದ್ ಕರ್ನಾಟಕ, ಯೋಜನಾ ನಿರಾಶ್ರಿತ PDP, SLC PUC ಅಂಕಪಟ್ಟಿಗಳು, ಇತ್ತೀಚಿನ ಫೋಟೋಗಳು, ಆಧಾರ್ ಕಾರ್ಡ್ಗಳು, ಆಮೇಲೆ ವಾಸಸ್ಥಳ ಪ್ರಮಾಣ ಪತ್ರ. ಕಿವಿ ಮಾತು ಏನಂತಂದರೆ, ಸರ್ಕಾರ ವೈದ್ಯರಿಂದ ನಿಮಗೆ ನಿಖರವಾದಂಥ ಎತ್ತರ ಮತ್ತು ತೂಕದ ಸರ್ಟಿಫಿಕೇಟ್, ನಿಮಗೆ ಮೆಡಿಕಲ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋದರೆ ಉಪಯುಕ್ತ. ಇದು ಮಿಸ್ ಮಾಡೋಕ್ಕೆ ಹೋಗ್ಬಿಟ್ರಿ. ಇದು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಭಾಳ ಸಹಾಯ ಮಾಡ್ತದೆ. ನಿಮಗೆ ಅಭ್ಯರ್ಥಿಗಳಿಗೆ ಸಾಮಾನ್ಯವಾಗಿ ಮಾಡುವಂಥ ತಪ್ಪುಗಳು ಏನಂತಂದರೆ, ಇವುಗಳನ್ನ ಮಾಡೋಕ್ಕೆ ಹೋಗ್ಬೇಡ್ರಿ. ಅಧಿಕೃತ ಅಧಿಸೂಚನೆ ಸಂಪೂರ್ಣವಾಗಿ ಓದದೆ ಅಪ್ಲಿಕೇಶನ್ ಹಾಕೋದು, ತಪ್ಪು ಮೀಸಲಾತಿಯನ್ನು ಕ್ಯಾಟಗರಿನ ಆಯ್ಕೆ ಮಾಡೋದು, ಅರ್ಹತೆ ಇದ್ದರೂ ಗ್ರಾಮೀಣ ಕನ್ನಡ ಮಾಧ್ಯಮ ಮೀಸಲಾತಿ ಕ್ಲೈಮ್ ಮಾಡದೇ ಇರುವುದು, ಕೊನೆಯ ದಿನಾಂಕದವರೆಗೂ ಕಾಯ್ದು ಸರ್ವರ್ ಸಮೇತಿಯಿಂದ ಅಪ್ಲಿಕೇಶನ್ ಹಾಕದೇ ಇರುವುದು. ಇದು ನೀವು ಮಾಡುವಂಥ ಮಿಸ್ಟೇಕ್ ಆಗಿರ್ತದೆ. ಓಕೆ, ಅಂತಿಮ ವಿಶ್ಲೇಷಣಾತ್ಮಕ ಸಲಹೆಗಳು ಮತ್ತು ಸಂಪರ್ಕ ಮಾಹಿತಿ ಏನಂತಂದರೆ, ನೋಡಿ, ಹೋಮ್ ಡಿಸ್ಟ್ರಿಕ್ಟ್ ಟ್ರ್ಯಾಪ್ ಕೇವಲ 10 ರಿಂದ 20
ಹುದ್ದೆಗಳಿರುವಂಥ ನಿಮ್ಮ ಸ್ವಂತ ಜಿಲ್ಲೆಯ ವ್ಯಾಮೋಹ ಬಿಟ್ಟು ಬೇರೆ ಕಡೆ ಹಾಕಿ. ಅಲ್ಲಿ ಸೇಫ್ ಝೋನ್ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ. ಓಕೆ, ಸೇಫ್ ಝೋನ್ ಯಾವುದು ಅಂತ ಹೇಳಿದ್ದೀನಿ. ಎಲ್ಲ ಕ್ಯಾಟಗರಿಗೆ ಸೇಫ್ ಝೋನೇ ಹೇಳಿದ್ದೀನಿ. ಡೇಂಜರ್ ಝೋನ್ಗಳು ಯಾವ್ಯಾವು ಅಂತಂದರೆ ಎಲ್ಲಿ 0, 1 ಹುದ್ದೆಗಳಿರ್ತವೆ ನಿಮ್ಮ ಕ್ಯಾಟಗರಿಗೆ, ನಿಮ್ಮ ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇವಕ್ಕೆ ಬರಲ್ಲ, ಇವು ಡೇಂಜರ್ ಝೋನ್ ಆಗಿರ್ತವೆ ಅಂತ ಹೇಳಿದ್ದೀನಿ. ಸೇಫ್ ಝೋನನ್ನು ಹೇಳಿದ್ದೀನಿ. ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರ್ತಿ ನೋಡಿ ಅರ್ಥ ಆಗುತ್ತೆ. ಓಕೆ, ಈಗ ನಿಮ್ಮ ಡಿಸ್ಟ್ರಿಕ್ಟ್ ಟ್ಯಾಪ್, ಹೋಮ್ ಡಿಸ್ಟ್ರಿಕ್ಟ್ ಟ್ಯಾಪ್ ಅಂದರೆ ನಿಮ್ಮ ಮನೆ ಒಂದು ಎಲ್ಲಿ ಇಲ್ಲೇ ಇರಬೇಕು, ಅದೇ ಊರಿಗೆ ಹಾಕಿ ಸ್ವಂತ ಜಿಲ್ಲೆಗೆ ಹಾಕ್ತೀನಿ ಅಂತೇಳಿ ಅನ್ಕೋತ ಕೂತ್ರೆ ಏನಾಗ್ತದೆ, ನಿಮ್ಮದು 0.5 ಹೋಯ್ತು ನಂದು ಅಂತ ಅನ್ಕೋತಾ ಕುಂದಿರ್ತೀರ. 1000ಕ್ಕೂ ಹೆಚ್ಚು ದೊಡ್ಡ ಘಟ್ಟಗಳನ್ನ ಆಯ್ದುಕೊಳ್ಳಿ. ಕೆಲಸ ಸಿಕ್ಕ 5-6 ವರ್ಷಗಳ ನಂತರ ನಿಮಗೆ ಟ್ರಾನ್ಸ್ಫರ್ ಸಿಗ್ತದೆ. ಮೊದಲ ಗುರಿ ಇನ್ಫಾರ್ಮ್, ಆಮೇಲೆ ಲೊಕೇಶನ್. ಮುಂಬರುವ ಅಧ್ಯಯನ ಸಾಮಗ್ರಿಗಳು ಜೂನ್ 30ರಿಂದ ಜುಲೈ ಮೊದಲ ವಾರದೊಳಗೆ ಕ್ವಿಕ್ ರೀಸನ್ಗಾಗಿ 15 ತಿಂಗಳ ಪ್ರಚಲಿತ ಘಟನೆಗಳು ನಿಖರವಾಗಿ ಒನ್ಲೈನರ್ ಮ್ಯಾಗಝಿನ್ ಬಿಡುಗಡೆ ಮಾಡ್ತೇವೆ. ಕರ್ನಾಟಕ ಇತಿಹಾಸ, ಸಂವಿಧಾನ, ವಿಜ್ಞಾನ ವಿಷಯ ಚಾಪ್ಟರ್ ವೈಸ್ ಪ್ರಶ್ನೆಗಳು ಕೂಡ ನಾವು ಟೆಲಿಗ್ರಾಮಲ್ಲಿ ಹಾಕ್ತಾ ಇರ್ತೀವಿ. ಆಮೇಲೆ ಎಲ್ಲ ಜಾಯ್ನಿಂಗ್ ಫ್ರೀ ಇರ್ತದೆ. ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪನ್ನು ಇನ್ನು ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗೋಕ್ಕೆ ಸಾಧ್ಯವಾಗಬೇಕು. ಓಕೆ, ಅದನ್ನ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಸೊ ಈ ವಿಡಿಯೋದಲ್ಲಿ ನೀವು ಮಾಡುವಂಥ ಮಿಸ್ಟೇಕ್ಗಳನ್ನ ಹೇಳಿದ್ದೀವಿ, ಅಪ್ಲಿಕೇಶನ್ ಹಾಕೋಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನ ಹೇಳಿದ್ದೀವಿ, ನಿಮ್ಮ ಡೇಂಜರ್ ಝೋನ್ಗಳನ್ನ ಬಗ್ಗೆ ಹೇಳಿದ್ದೀವಿ, ಆಮೇಲೆ ನಿಮ್ಮದು ಸೇಫ್ ಝೋನ್ ಯಾವುದು ಅಂತ ಹೇಳಿದ್ದೀವಿ, ಎಲ್ಲಿ ಅಪ್ಲಿಕೇಶನ್ ಹಾಕಬಾರ್ದು, ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಓಕೆ, ಐ ಹೋಪ್ ಗೈಸ್ ನಿಮಗೆಲ್ಲರೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆದರೆ ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗಬೇಕು. ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಧನ್ಯವಾದಗಳು.